Namaste. Excellent morning. Happy morning. Once again, welcome back ಎಲ್ಲರಿಗೂ. ಇವತ್ತಿನ ಡೇ 19, ಚಾಪ್ಟರ್ ನಂಬರ್ 19. ಸೊ ನಾನು ನಿಮ್ಮ ಗೋಪಿಕೃಷ್ಣ, ಲಾ ಆಫ್ ಅಟ್ರಾಕ್ಷನ್ ಟ್ರೈನರ್, ಮೈಂಡ್ ಕೋಚ್. ನಾವು ಕನ್ನಡದಲ್ಲಿ ಈ ಒಂದು ಮ್ಯಾಜಿಕ್ ಬುಕ್, ದಿ ಮ್ಯಾಜಿಕ್ ಅಂತ ಹೇಳಿ ರೋಂಡಾ ಬರ್ನೆ ಅವರು ಈ ಬುಕ್ನ ನಾವು ಓದಿ ಇಂಗ್ಲಿಷಲ್ಲಿ ಇರೋದನ್ನ ಕನ್ನಡಕ್ಕೆ ಅನುವಾದ ಮಾಡಿ ಎವ್ರಿಡೇ ಒಂದೊಂದು ಚಾಪ್ಟರ್ನ ಪ್ರಾಕ್ಟೀಸ್ ಮಾಡ್ತಾ ಇದೀವಿ. 28 ಡೇಸ್ ಮ್ಯಾಜಿಕಲ್ ಗ್ರಾಟಿಟ್ಯೂಡ್ ಪ್ರಾಕ್ಟೀಸ್ ಇದು. ಸೊ 28 ಡೇಸ್ ಅಲ್ಲಿ ಐ ಕ್ಯಾನ್ ಗಿವ್ ಯು ಗ್ಯಾರಂಟಿ ಕಂಪ್ಲೀಟ್ಲಿ ಲೈಫಲ್ಲಿ ಮ್ಯಾಜಿಕಲ್ ಚೇಂಜಸ್ ಆಗುತ್ತೆ. ಸೊ ಡೇ 1 ಯಾರಾದ್ರೂ ನೋಡ್ತಾ ಇದ್ದೀರಾ, ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದ್ರೆ ಡೇ 0 ಇಂದ ಶುರು ಮಾಡಿ ಯೂಟ್ಯೂಬ್ ಅಲ್ಲಿ ಎಲ್ಲ ವಿಡಿಯೋಸ್ ಸಿಗುತ್ತೆ. ಡೇ 0 ಇಂದ ಶುರು ಆಗುತ್ತೆ. ಎಲ್ಲಾ ವಿಡಿಯೋಸ್ನ ನೋಡ್ತಾ ಕಮ್ ಟು ದಿಸ್ ಡೇ 19, ರೈಟ್? ಸೊ ಮಿಗ್ದವರೆಲ್ಲ ready for today 19th? Yes. ಇವತ್ತಿನ ಚಾಪ್ಟರ್ ಇಸ್ ವಂಡರ್ಫುಲ್ ಚಾಪ್ಟರ್. ಓಕೆ, ಶಾರ್ಟ್ ಚಾಪ್ಟರ್, ಇವತ್ತು ಬೇಗ ಮುಗಿಯುತ್ತೆ, ಬಟ್ ಹಾಗೆ ವಂಡರ್ಫುಲ್, ತುಂಬಾ ಕಲಿಯೋದಿದೆ ಇವತ್ತು. ಲೆಟ್ಸ್ ಸಿ ಏನಿದೆ ಅಂತ ಹೇಳಿ ತಿಳ್ಕೊಳ್ಳೋಣ. ಡೇ 19, ಮ್ಯಾಜಿಕ್ ಫುಟ್ ಸ್ಟೆಪ್ಸ್. ಐ ರಿಪೀಟ್, ದ ಮ್ಯಾಜಿಕ್ ಫುಟ್ ಸ್ಟೆಪ್ಸ್. ಫುಟ್ ಸ್ಟೆಪ್ಸ್ ಅಂತ ಹೇಳಿದ್ರೆ ಕಾಲ್ ಹೆಜ್ಜೆ ಇಡ್ತೀವಲ್ವಾ, ಕಾಲ್ ಹೆಜ್ಜೆ. ಎಸ್. ಸೊ ಫುಟ್ ಸ್ಟೆಪ್ಸ್ ಏನು ತಿಳ್ಕೊಳ್ಳೋಣ ಅದ್ರ ಬಗ್ಗೆ. ಇವತ್ತಿನ ಚಾಪ್ಟರ್ ಇಸ್ ಕಂಪ್ಲೀಟ್ಲಿ ಅಬೌಟ್ ಅ ಫ್ಯಾಂಟಾಸ್ಟಿಕ್ ಪರ್ಸನ್, ಫೇಮಸ್ ಪರ್ಸನ್, ರೋಲ್ ಮಾಡೆಲ್ ಪರ್ಸನ್. ಆ ವ್ಯಕ್ತಿ ಬಗ್ಗೆನೇ ಇವತ್ತು ಇರೋದು ಕಂಪ್ಲೀಟ್ ಆಗಿ. ದಟ್ ಈಸ್ ನನ್ ಅದರ್ ದನ್ ದ ಗ್ರೇಟ್ ಸೈಂಟಿಸ್ಟ್. ನೀವೆಲ್ಲ ತುಂಬಾ ಇಷ್ಟಪಡ್ತೀರಾ, ಆಲ್ಬರ್ಟ್ ಐನ್ಸ್ಟೈನ್. ಕೇಳಿದಿರಾ ಅಲ್ವಾ ಹೆಸರು? ಆಲ್ಬರ್ಟ್ ಐನ್ಸ್ಟೈನ್. ಎಸ್, ಅವ್ರ ಬಗ್ಗೆ ಇವತ್ತಿರೋಂಥದ್ದು. ನೋಬೆಲ್ ಪ್ರೈಸ್ ವಿನ್ ಆದಂತ ಆಲ್ಬರ್ಟ್ ಐನ್ಸ್ಟೈನ್ ಬಗ್ಗೆ ಇದೆ ಇವತ್ತು ಈ ಚಾಪ್ಟರ್ ಅಲ್ಲಿ. ಏನು ತಿಳ್ಕೊಳ್ಳೋಣ. ಕೋಟ್: 100 times every day I remind myself that my inner and outer life depend on the labor of other men, living and dead, and that I must exert myself in order to give in the same measure as I have received and I am still receiving. ಇದು ಆಲ್ಬರ್ಟ್ ಐನ್ಸ್ಟೈನ್ ನ ಕೋಟ್. ಏನ್ ಹೇಳುತ್ತೆ ಈ ಕೋಟ್ ಅಂತ ಹೇಳಿದ್ರೆ, ಎವ್ರಿ ಡೇ 100 times ಐ ರಿಮೈಂಡ್ ಮೈ ಸೆಲ್ಫ್, ನಾನು ರಿಮೈಂಡ್ ಮಾಡ್ಕೊಳ್ತೀನಿ. ಓಕೆ, ನನ್ನ ಇನ್ನರ್ ಅಂಡ್ ಔಟರ್ ಲೈಫ್ ಪ್ರತಿಯೊಂದು ಡಿಪೆಂಡ್ ಆಗಿರೋಂಥದ್ದು ಇವತ್ತಿನ ದಿನ ಬಿಕಾಸ್ ಆಫ್ ಪಾಸ್ಟ್. ಸೋ ಮೆನಿ ಪೀಪಲ್, ಈಗ ಬದುಕಿರೋರಾಗಿರ್ಬೋದು ಅಥವಾ ಸತ್ತಿರೋರಾಗಿರ್ಬೋದು, ಅವರ ಒಂದು ಎಫರ್ಟ್ ಇಂದ ನನ್ನ ಜೀವನ ಈ ರೀತಿಯಾಗಿದೆ. ಅಂಡ್ ಐ ಶುಡ್ ಕಂಪಲ್ಸರಿ ಇದೇ ತರ ನಾನು ಕೀಪ್ ಗಿವಿಂಗ್ ಬ್ಯಾಕ್ ಟು ದ ಫ್ಯೂಚರ್ ಜನರೇಷನ್ ಅಂತ ಹೇಳಿ ಬ್ಯೂಟಿಫುಲ್ ಆಗಿ ಕೋಟಲ್ಲಿ ಹೇಳ್ತಾ ಇದ್ದಾರೆ, ರೈಟ್? ಸೊ ಲೆಟ್ಸ್ ಕಂಟಿನ್ಯೂ ವಿತ್ ದೋಸ್ ವರ್ಡ್ಸ್. Einstein gave us a gift equal to his scientific discoveries. He gave us one of the magical secret to his success: gratitude every day. Right? So author ಹೇಳ್ತಾ ಇದ್ದಾರೆ, ಈ ಕೋಟ್ ಜೊತೆಗೆ ಐನ್ಸ್ಟೈನ್ ಅವರು ಒಂದು ಬಿಗ್ಗೆಸ್ಟ್ ಗಿಫ್ಟ್ ಕೊಟ್ಟಿದ್ದಾರೆ ನಮ್ಗೆಲ್ಲರಿಗೂ, ಅಲಾಂಗ್ ವಿತ್ ಹಿಸ್ ಸೈಂಟಿಫಿಕ್ ರಿಸರ್ಚಸ್. ಓಕೆ, ವೈಜ್ಞಾನಿಕ ಸಂಶೋಧನೆಗಳ ಜೊತೆಗೆ ಒಂದು ಬಿಗ್ಗೆಸ್ಟ್ ಗಿಫ್ಟ್ ಕೊಟ್ಟಿದ್ದಾರೆ. ಇವತ್ತಿನ ಚಾಪ್ಟರ್ ಅವ್ರ ಮುಖಾಂತರನೇ ಇರೋಂಥದ್ದು. ದ ಮ್ಯಾಜಿಕಲ್ ಸೀಕ್ರೆಟ್ ಆಫ್ ದ ಸಕ್ಸಸ್. ಅವರ ಯಶಸ್ಸಿನ ರಹಸ್ಯ ಯಾವ್ದಪ್ಪ ಅಂದ್ರೆ ಗ್ರಾಟಿಟ್ಯೂಡ್ ಎವ್ರಿ ಡೇ. ಪ್ರತಿದಿನ ಗ್ರಾಟಿಟ್ಯೂಡ್ ಸಲ್ಲಿಸಂಥದ್ದು ಅವರ ಜೀವನದ ಒಂದು ರಹಸ್ಯವಾಗಿತ್ತು. ಸೊ ಇನ್ನ ತಿಳ್ಕೊಳ್ಳೋಣ. ಐನ್ಸ್ಟೈನ್ ಇಸ್ ದ ಇನ್ಸ್ಪಿರೇಷನ್ ಬಿಹೈಂಡ್ ಟುಡೇಸ್ ಮ್ಯಾಜಿಕಲ್ ಪ್ರಾಕ್ಟೀಸ್ and you are going to follow his footsteps to bring success to your life. Wow. So Einstein ಒಂದು ಇವತ್ತಿನ ಮ್ಯಾಜಿಕಲ್ ಪ್ರಾಕ್ಟೀಸ್ ನಾವು ಫಾಲೋ ಮಾಡ್ತೀವಿ. ಐನ್ಸ್ಟೈನ್ ನ ಒಂದು ಫುಟ್ ಸ್ಟೆಪ್ಸ್ ನ ಫಾಲೋ ಮಾಡ್ತೀವಿ ಇವತ್ತು. ಅವರ ಒಂದು ಯಶಸ್ಸಿನ ರಹಸ್ಯವನ್ನ ನಮ್ಮ ಜೀವನದಲ್ಲಿ ಬೆಳೆಸ್ಕೊಳ್ತೀವಿ ಇವತ್ತು. ಸೋ ವಂಡರ್ಫುಲ್ ಅಲ್ವಾ ಇವತ್ತು? ಎಸ್. ಟುಡೇ, ಲೈಕ್ ಐನ್ಸ್ಟೈನ್, ಯು ವಿಲ್ ಸೇ ಥ್ಯಾಂಕ್ ಯು 100 times, and you are going to do it by taking 100 magic footsteps. While it might seem unbelievable to you that taking footsteps can make a difference to your life, you will discover that
It is one of the most powerful things you can do. ನಿಮ್ಗೆ ಅನ್ಸ್ಬೋದು, ಓಕೆ ಇವತ್ತಿನ ಮ್ಯಾಜಿಕಲ್ ಪ್ರಾಕ್ಟೀಸ್ ಏನ್ ಮಾಡ್ತೀರಪ್ಪ ಅಂತ ಹೇಳಿದ್ರೆ 100 times ಥ್ಯಾಂಕ್ ಯು ಹೇಳ್ತೀವಿ. 100 ಫುಟ್ ಸ್ಟೆಪ್ಸ್ ಜೊತೆಗೆ, ಫುಟ್ ಸ್ಟೆಪ್ಸ್ ಅಂದ್ರೆ 100 ಹೆಜ್ಜೆ ಇಡ್ತಾ 100 times ನಾವೇನ್ ಮಾಡ್ತೀವಿ, ಥ್ಯಾಂಕ್ ಯು ಹೇಳ್ತೀವಿ. ಆಶ್ಚರ್ಯ ಆಗಬಹುದಾ, ಅರೆ ಏನಪ್ಪಾ 100 times ಥ್ಯಾಂಕ್ ಯು ಹೇಳಿದ್ರೆ ಏನ್ ಮ್ಯಾಜಿಕಲ್ ಚೇಂಜ್ ಆಗುತ್ತೆ ಅಂತ ಹೇಳಿ. ಬಿಲೀವ್ ಮೀ, ಮಾಡಿ ನೋಡಿದ್ಮೇಲಿಂದ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ಇನ್ ಯುವರ್ ಲೈಫ್. ಓಕೆ, ಹೇಗೆ God gave you a gift of, quote idu, God gave you a gift of 86,400 seconds today. Have you used one to say thank you? William Ward ಅವರ quote idu. ದೇವರು ನಮಗೆ ಇವತ್ತಿನ ದಿನದಲ್ಲಿ 86,400 ಸೆಕೆಂಡ್ ಕೊಟ್ಟಿದ್ದಾರೆ. 24 ಅವರಲ್ಲಿ ಎಷ್ಟು ಸೆಕೆಂಡ್ ಇದೆ? 86,400 seconds ಇದೆ. Have you taken 1 second to say thank you? Question mark ಹೇಳ್ತಾ ಇದ್ದಾರೆ ಕೋಟ್ ಅಲ್ಲಿ. Okay, let's continue the chapter. To take magic footstep, you take one step and in your mind say thank you. The magic word thank you. As your foot touches the ground and then you say again thank you. Your other foot touches the ground. One foot, say thank you. Next foot, say thank you. Continue saying the magic word with every footstep. So ಇವತ್ತಿನ ದಿನ ಏನ್ ಮ್ಯಾಜಿಕಲ್ ಪ್ರಾಕ್ಟೀಸ್ ನಾವು ಮಾಡೋಂಥದ್ದು ಮ್ಯಾಜಿಕ್ ಫುಟ್ ಸ್ಟೆಪ್. ಓಕೆ, ಸೊ ಟೇಕ್ ಒನ್ ಸ್ಟೆಪ್. ಓಕೆ, ಒನ್ ಸ್ಟೆಪ್ ನ ಇಡೀ ಸೇ ದ ಮ್ಯಾಜಿಕ್ ವರ್ಡ್, ಮೈಂಡ್ ಅಲ್ಲಿ ಹೇಳ್ಕೊಳ್ಳಿ ಥ್ಯಾಂಕ್ ಯು. ಅಂಡ್ ಇನ್ನೊಂದು ಹೆಜ್ಜೆ ಇಡಿ, ಹೇಳ್ಕೊಳ್ಳಿ ಮನ್ಸಲ್ಲಿ ಥ್ಯಾಂಕ್ ಯು. ಇನ್ನೊಂದು ಹೆಜ್ಜೆ ಥ್ಯಾಂಕ್ ಯು, ಇನ್ನೊಂದು ಹೆಜ್ಜೆ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. 100 steps, 100 times thank you ಹೇಳ್ತೀವಿ. Okay, the best thing about the magic footstep is that you can take any number of magic footstep anywhere and at any time, through your house, from one room to another, walking to get your lunch or coffee, taking rush out, trash out, walking to a business meeting, on your way to catch a cab, train, bus. You can take this magic footstep on your way to do anything that is important to you, like exams, a date, a job interview or audition, to meet a client, to the bank, ATM, dentist, doctor, hairdresser, to see your team play in a sports game, down corridors, through airport terminal, in a park, or from one block to another. ಎಲ್ಲಿ ಮಾಡ್ಬೋದು, ಯಾವಾಗ ಮಾಡ್ಬೋದು, ಹೇಗ್ ಮಾಡ್ಬೋದು? ವೆರಿ ಸಿಂಪಲ್. ಎನಿ ಟೈಮ್, ಎನಿವೇರ್. ನೀವೊಂದು ಮೀಟಿಂಗ್ ಹೋಗ್ತಾ ಇದ್ದೀರಾ, ಯಾರನ್ನ ಮೀಟ್ ಮಾಡಕ್ ಹೋಗ್ತಾ ಇದ್ದೀರಾ, ಆರ್ ಲೈಕ್ ಸಲೂನ್ಗೆ ಹೋಗ್ತಾ ಇರ್ಬೋದು, ಆರ್ ಡಾಕ್ಟರ್ ಮೀಟ್ ಮಾಡಕ್ ಹೋಗ್ತಾ ಇರೋದು, ಬ್ಯಾಂಕ್ಗೆ ಹೋಗ್ತಾ ಇರ್ಬೋದು, ಒಂದು ಇಂಟರ್ವ್ಯೂಗೆ ಹೋಗ್ತಾ ಇರ್ಬೋದು, ಯಾರನ್ನಾದ್ರು ಮೀಟ್ ಮಾಡಕ್ ಹೋಗ್ತಾ ಇರ್ಬೋದು. ಮನೆಯಲ್ಲೇ ಒಂದ್ ರೂಮಿನ ಒಂದ್ ರೂಮ್ ಹೋಗ್ಬೇಕಾದ್ರೂ ಸರಿ, ಅಥವಾ ವಾಕ್ ಮಾಡ್ಬೇಕಾದ್ರೂ ಸರಿ, ಎನಿ ಟೈಮ್ ಆಫ್ ದ ಡೇ, ಎನಿವೇರ್, ಈ ಒಂದು ಪ್ರಾಕ್ಟೀಸ್ ನೀವು ಫಾಲೋ ಮಾಡಬಹುದು. ಓಕೆ, ಐ ಟೇಕ್ ಒನ್ ಮ್ಯಾಜಿಕ್ ಫುಟ್ ಸ್ಟೆಪ್ ಅರೌಂಡ್ ಮೈ ಹೋಮ್, ಫ್ರಮ್ ಮೈ ಬೆಡ್ರೂಮ್ ಟು ಮೈ ಬಾತ್ರೂಮ್, ಕಿಚನ್ ಟು ಬೆಡ್ರೂಮ್ ಅಂಡ್ ಔಟ್ಸೈಡ್ ಟು ಮೈ ಕಾರ್ ಅಂಡ್ ಮೇಲ್ ಬಾಕ್ಸ್. Whenever I walk down a street or walk anywhere, I choose a point as my destination and I put gratitude in my footstep all the day. Okay, ಸೊ ಆಥರ್ ಏನ್ ಮಾಡ್ತಾರೆ, ಅವರ ಮನೆಯಲ್ಲೇ ಒಂದ್ ಕಡೆಯಿಂದ ಒಂದ್ ಕಡೆ ಓಡಾಡ್ಬೇಕಾದ್ರೆ, ಅಥವಾ ಆಚೆ ಕಡೆ ಓಡಾಡ್ಬೇಕಾದ್ರೆ, ಅಥವಾ ಎಲ್ಲೇ ಹೊರಗಡೆ ಹೋಗ್ಬೇಕಾದ್ರೂ ಕೂಡ ದೇ ಮೇಕ್ ಅ ಪ್ರಾಕ್ಟೀಸ್ ಆಫ್ ದಟ್. ಏನು, ಎವ್ರಿ ಫುಟ್ ಸ್ಟೆಪ್ಗೂ ಥ್ಯಾಂಕ್ ಯು ಅಂತ ಹೇಳೋದನ್ನ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದಾರೆ. ಇಫ್ ಯು ಟೇಕ್ notice of how you are feeling before you begin, then you will notice a big difference how you feel after you have taken magic footstep. It does not matter if you can't get much of feeling of gratitude while you're taking them. I promise you will still feel happier afterwards. If you are feeling down, the magic footstep will make you feel better, and even if you are feeling great, the magic footstep will lift your spirits to higher. Okay, so if you notice, ನೀವು ಈ ಮ್ಯಾಜಿಕ್ ಫುಟ್ ಸ್ಟೆಪ್ ಶುರು ಮಾಡೋಕ್ಕಿಂತ ಮೊದಲು ಹೇಗಿದೆ ನಿಮ್ಮ ಫೀಲಿಂಗ್ಸ್ ನೋಡಿ.
ಮಾಡ್ತಾ ಮಾಡ್ತಾ ಹೇಗಾಗತ್ತೆ ನಿಮ್ಮ ಚೇಂಜಸ್ ನ ನೋಡಿ. ಐ ಪ್ರಾಮಿಸ್, ಇವ್ರು ಹೇಳ್ತಾ ಇದಾರೆ, ಐ ಪ್ರಾಮಿಸ್ ಅಟ್ ದ ಎಂಡ್ ಆಫ್ ಈ ಮ್ಯಾಜಿಕ್ ಫುಡ್ ಸ್ಟೆಪ್ ಪ್ರಾಕ್ಟೀಸ್ 100 ಫುಡ್ ಸ್ಟೆಪ್ ಪ್ರಾಕ್ಟೀಸ್ ಮಾಡಿದ್ಮೇಲಿಂದ ಯು ವಿಲ್ ಫೀಲ್ ಮಚ್ ಮೋರ್ ಹ್ಯಾಪಿಯರ್, ಮಚ್ ಮೋರ್ ಗ್ರೇಟ್ಫುಲ್. ಆಲ್ರೆಡಿ ನೀವು ಗ್ರೇಟ್ಫುಲ್ ಆಗಿದ್ದೀರಾ ಅಂದ್ರೆ ನೀವು ಇದನ್ನ ಮಾಡಿದ್ಮೇಲಿಂದ ಯು ವಿಲ್ ಸಿ ಅ ಹೈಯರ್ ಗ್ರೇಟರ್ ಯುವರ್ ಸೆಲ್ಫ್. ಓಕೆ, ಸೊ ನೀವು ಮಾಡ್ಬೇಕಾಗಿರೋದಿಷ್ಟೇ 100 ಫುಡ್ ಸ್ಟೆಪ್ಸ್. ಪ್ರತಿ ಫುಡ್ ಸ್ಟೆಪ್ ಅಲ್ಲೂ ಏನ್ ಮಾಡ್ಬೇಕು, ಥ್ಯಾಂಕ್ ಯು ಅಂತ ಹೇಳಿ ಮ್ಯಾಜಿಕಲ್ ವರ್ಡ್ ಫೀಲ್ ಮಾಡಬೇಕು. ಓಕೆ, to take the most effective magic food step, take a magic food step for your 90 seconds, about 90 seconds. This is how long it takes to take an average person to take 100 steps at a leisure pace. This practice is not about taking 100 steps exactly, but taking at least that number of steps, because it will be probably take the number of footsteps you make a difference the way you feel. Once you are clear about approximate distance, you can take 100 steps of magic, 100 steps of gratitude anytime during a day. Don't count the footsteps when you are doing this practice, because you will be continuing instead of saying thank you, the magic word with each step. Okay, let me read one more para also. When you have completed today's magical practice, you will have said the magic word thank you 100 times. How many days of your life have you said thank you 100 times? Einstein did every day. Albert Einstein every day 100 times thank you ಹೇಳಿದ್ದಾರೆ ಅವ್ರ ಲೈಫ್ ಅಲ್ಲಿ. So wonderful. Okay, ಸೊ ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಓಕೆ, ದ ಮೋಸ್ಟ್ ಎಫೆಕ್ಟಿವ್ ವೇ ಈ ಮ್ಯಾಜಿಕ್ ಪ್ರಾಕ್ಟೀಸ್ ನೀವು ಮಾಡ್ಬೇಕಂತ ಹೇಳಿದ್ರೆ ವೆರಿ ಸಿಂಪಲ್. ಟೇಕ್ ಅ ಡಿಸ್ಟೆನ್ಸ್, ಒಂದು ಡಿಸ್ಟೆನ್ಸ್ ತಗೊಳ್ಳಿ 90 ಸೆಕೆಂಡ್ಸ್. ಓಕೆ, 90 ಸೆಕೆಂಡ್ಸ್ ಲೆಕ್ಕ ಹಾಕಿ. 90 ಸೆಕೆಂಡ್ಸ್ ಅಂತ ಹೇಳಿದ್ರೆ ಅಪ್ರಾಕ್ಸಿಮೇಟ್ಲಿ 1.5 ನಿಮಿಷ ಅಥವಾ 2 ನಿಮಿಷ ಹಿಡಿಯುತ್ತೆ ಅನ್ಕೊಳ್ಳಿ. ಆವ್ರೇಜ್ ಒಬ್ಬ ವ್ಯಕ್ತಿ ನಡೀತೀವಿ ಅಂತ ಹೇಳಿದ್ರೆ 1.5 ನಿಮಿಷ ಅಥವಾ 2 ನಿಮಿಷದಲ್ಲಿ 90 ಸ್ಟೆಪ್ಸ್ ತಗೊಳ್ತೀವಿ. ಸೊ ಈಗ ನಾನು 100 ಸ್ಟೆಪ್ಸ್ಗೆ 100 ಟೈಮ್ಸ್ ಥ್ಯಾಂಕ್ ಯು ಹೇಳ್ಬೇಕಂದ್ರೆ ನೀವು ಥ್ಯಾಂಕ್ ಯು ಹೇಳ್ತೀರಾ, ಈ ಕಡೆ ನಂಬರ್ ಕೌಂಟ್ ಮಾಡ್ತೀರಾ, ಯಾವ್ದು ಮಾಡ್ತೀರಾ? ಕನ್ಫ್ಯೂಸ್ ಆಗುತ್ತೆ. ಸೊ ಅದಕ್ಕೆ ಮೊದಲೇ ಒಂದು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. 2 ನಿಮಿಷ ಅಥವಾ 1.5 ನಿಮಿಷ ಅಥವಾ 2 ನಿಮಿಷ ಒಂದು ಡಿಸ್ಟೆನ್ಸ್ ಲೆಕ್ಕ ಹಾಕೊಳ್ಳಿ. ವಾಕ್ ಮಾಡಿ, ನಂಬರ್ನ ನೋಡಿ, 100 ಫುಟ್ಸ್ ಬರುತ್ತಾ ಅಂತ ಚೆಕ್ ಮಾಡಿ. ಅಂಡ್ ಆ 100 ಫುಟ್ ಬರ್ತಾ ಇದೆ ಅಂತ ಹೇಳಿದ್ರೆ ಜಸ್ಟ್ ಅಲ್ಲಿಂದ ಇಲ್ಲಿಗೆ ವಾಕ್ ಮಾಡಿ. ವಾಕ್ ಮಾಡ್ಬೇಕಾದ್ರೆ ನಂಬರ್ನ ಕೌಂಟ್ ಮಾಡಬೇಡಿ, ಕೌಂಟ್ ಥ್ಯಾಂಕ್ ಯು. ಸೊ 100 ಸ್ಟೆಪ್ಸ್ ತಗೊಳ್ತಾ ಇದ್ದೀರಾ ಅಂದ್ರೆ ನಂಬರ್ ಏನ್ ಕೌಂಟ್ ಮಾಡಕ್ ಹೋಗ್ಬಿಡಿ, ಬಿಕಾಸ್ ಯು ನೋ ದಟ್ ಡಿಸ್ಟೆನ್ಸ್. ಆ ಡಿಸ್ಟೆನ್ಸ್ ಏನಿದೆ 100 ಸ್ಟೆಪ್ಸ್ ಇದೆ ಅಂತ ಗೊತ್ತು, ಅಥವಾ 1.5 ನಿಮಿಷಕ್ಕೆ ಅಥವಾ 1.25 ನಿಮಿಷಕ್ಕೆ 100 ಸ್ಟೆಪ್ಸ್ ಕಾಲಿಡ್ತೀರಾ ಅಂತ ಗೊತ್ತು. ಸೊ ಕೀಪ್ ಸೇಯಿಂಗ್, ಪ್ರತಿ ಹೆಜ್ಜೆಗೂ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಯು ವಿಲ್ ಸಿ ಅ ವಂಡರ್ಫುಲ್ ಚೇಂಜಸ್ ಇನ್ ದ ಲೈಫ್. ಎವ್ರಿ ಡೇ ಫಾಲೋ ಮಾಡಿದಿನ. ಅಂಡ್ ಡೋಂಟ್ ಥಿಂಕ್ ದಟ್ ದಿನಕ್ಕೆ ಒಂದ್ಸರಿ ಮಾಡೋದೇ ಸಾಕು ಅಂತ ಅನ್ಕೊಳ್ಬೇಡಿ. ದಿನಕ್ಕೆ ಎಷ್ಟು ಸರಿ ಬೇಕಾದ್ರೂ ಮಾಡಿ. ಬೆಳಗ್ಗೆ ಮಾಡಿ, ಮಧ್ಯಾಹ್ನ ಮಾಡಿ, ಸಂಜೆ ಮಾಡಿ, ರಾತ್ರಿ ಮಾಡಿ, ದಿನಕ್ಕೆ 4 ಸರಿ ಮಾಡಿ. ಸೊ 400-500 ಸರಿ ಬೇಕಾದ್ರೂ ಥ್ಯಾಂಕ್ ಯು ಹೇಳ್ಬೋದು. ಆಲ್ಬರ್ಟ್ ಐನ್ಸ್ಟೈನ್ ಎವ್ರಿ ಡೇ ಮಾಡಿದ್ದಾರೆ. ಫ್ರೆಂಡ್ಸ್ ಕೇಳಿಸ್ಕೊಳ್ಳಿ, ಆಲ್ಬರ್ಟ್ ಐನ್ಸ್ಟೈನ್ ಎವ್ರಿ ಡೇ ಮಾಡಿದ್ದಾರೆ. ಸೋ ವಂಡರ್ಫುಲ್, ಕರೆಕ್ಟ್ ಅಲ್ವಾ? ಸೊ ಲೆಟ್ ಅಸ್ ಫಾಲೋ ದ ಫುಟ್ ಸ್ಟೆಪ್ ಆಫ್ ಆಲ್ಬರ್ಟ್ ಐನ್ಸ್ಟೈನ್. ಅವರ ಒಂದು ಜೀವನ ಚರಿತ್ರೆಯ ಒಂದು ಫುಟ್ ಸ್ಟೆಪ್ಸ್ ನ ಫಾಲೋ ಮಾಡೋಣ. ದ ಮ್ಯಾಜಿಕ್ ಫುಟ್ ಸ್ಟೆಪ್ ಇವತ್ತಿನ ಪ್ರಾಕ್ಟೀಸ್ ಏನಪ್ಪಾ ಅಂತ ಹೇಳಿದ್ರೆ ವೆರಿ ಸಿಂಪಲ್. ಫಸ್ಟ್, ಕೌಂಟ್ ಯುವರ್ 10 ಬ್ಲೆಸ್ಸಿಂಗ್ಸ್. ಹೊಸ ಬ್ಲೆಸ್ಸಿಂಗ್ಸ್ ನ ಕೌಂಟ್ ಮಾಡ್ತೀರಾ, ಬರೀತೀರಾ ಕುತ್ಕೊಂಡು ಬುಕ್ ಅಲ್ಲಿ. ಐ ಆಮ್ ಸೋ ಹ್ಯಾಪಿ ಅಂಡ್ ಗ್ರೇಟ್ಫುಲ್ ಫಾರ್ ಡ್ಯಾಶ್ ಬಿಕಾಸ್ ಡ್ಯಾಶ್, ಥ್ಯಾಂಕ್ ಯು ಅಂತ ಹೇಳಿ 10 ಹೊಸ ಗ್ರಾಟಿಟ್ಯೂಡ್ ನ ಬರೀತೀರಾ. ನೆಕ್ಸ್ಟ್, ಟೇಕ್ 100 ಮ್ಯಾಜಿಕ್ ಫುಟ್ ಸ್ಟೆಪ್ about 90 seconds or 100 seconds in a gratitude anytime during a day. ದಿನದಲ್ಲಿ ಯಾವಾಗ ಬೇಕಾದ್ರೂ ಸರಿ. With each footstep say, feel the magic word thank you. ಬಾಯಲ್ಲಿ ಹೇಳಿ thank you, feel ಮಾಡಿ thank you ಅಂತ gratitude feel ಮಾಡಿ. ಓಕೆ, and ರಾತ್ರಿ ಮಲಗಕ್ಕಿನ ಮೊದಲು take the magic rock, hold it in your hand. ಹೋಲ್ಡ್ ಏನೆಲ್ಲ ಚೆನ್ನಾಗಿತ್ತು ನೆನಪಿಸ್ಕೊಳ್ಳಿ. ಒಂದು ದಿ ಬೆಸ್ಟ್ ಏನ್ ಚೆನ್ನಾಗಿತ್ತು ನೆನಪಿಸ್ಕೊಳ್ಳಿ, ಥ್ಯಾಂಕ್ ಯು ಹೇಳಿ, ಫೀಲ್ ಮಾಡಿ.
ವಾಪಸ್ ಇಟ್ಬಿಟ್ಟು ಮಲ್ಕೊಳ್ಳಿ. ಕ್ಲಿಯರ್? ಸೊ ದಿಸ್ ಇಸ್ ಅ ವೆರಿ ಸಿಂಪಲ್ ಅಂಡ್ ಪವರ್ಫುಲ್ ಮ್ಯಾಜಿಕ್ ಚಾಪ್ಟರ್ ಇವತ್ತಿಂದು, ಡೇ 19. ರೈಟ್ ಫ್ರೆಂಡ್ಸ್? ಸೊ ವಿ ಆರ್ ರೀಡಿಂಗ್ ದಿಸ್ ದ ಮ್ಯಾಜಿಕ್ ಬುಕ್, ರಾಂಡಾ ಬರ್ನೆ ಅವ್ರದ್ದು ಇಂಗ್ಲಿಷ್ ಅಲ್ಲಿ ಇರೋದನ್ನ ಓದಿ ಅದಕ್ಕೆ ಕನ್ನಡದಲ್ಲಿ ಅನುವಾದ ಮಾಡ್ತಾ ಇದ್ದೀನಿ. ಸೊ ಐ ಆಮ್ ಯುವರ್ ಲಾ ಆಫ್ ಅಟ್ರಾಕ್ಷನ್ ಟ್ರೈನರ್, ಮೈಂಡ್ ಕೋಚ್. ನನ್ನ ಹೆಸರು ಗೋಪಿಕೃಷ್ಣ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ವಿಡಿಯೋ ನೋಡಿದಕ್ಕೆ, ಹಾಗೆ ಸೆಷನ್ ಅಟೆಂಡ್ ಮಾಡಿದಕ್ಕೆ. ಆದಷ್ಟು ಶೇರ್ ಮಾಡಿ, ಮ್ಯಾಕ್ಸಿಮಮ್ ಪೀಪಲ್ಗೆ ರೀಚ್ ಆಗ್ಲಿ, ಹೆಲ್ಪ್ ಆಗ್ಲಿ, ಅವರು ಕಲ್ತ್ಕೊಂಡು ಅವರ ಜೀವನದಲ್ಲಿ ಕೂಡ ಮ್ಯಾಜಿಕಲ್ ಎಕ್ಸ್ಪೀರಿಯನ್ಸಸ್ ಪಡೀಲಿ. ಓಕೆ? ಸೊ ಗ್ರೂಪ್ ಅಲ್ಲಿ ಶೇರ್ ಮಾಡ್ಬೋದು, ಸ್ಟೇಟಸ್ ಅಲ್ಲಿ ಹಾಕ್ಬೋದು, ಅಥವಾ ಫೇಸ್ಬುಕ್ ಇಂದ ಶೇರ್ ಮಾಡ್ಬೋದು, ಆರ್ ಯು ಕ್ಯಾನ್ ಶೇರ್ ಥ್ರೂ ದ ಮೆಸೇಜಸ್ ಆಲ್ಸೋ. ರೈಟ್? ಕಮೆಂಟ್ ಮಾಡಿ ಚಾಟ್ ಬಾಕ್ಸ್ ಅಲ್ಲಿ, ಅಥವಾ ಯೂಟ್ಯೂಬ್ ಅಲ್ಲೂ ಕಮೆಂಟ್ ಮಾಡಿ. ಐ ವಿಲ್ ರಿಪ್ಲೈ, ಲೈಕ್ ಕೊಡ್ತೀನಿ, ರಿಪ್ಲೈ ಮಾಡ್ತೀನಿ. ರೈಟ್ ಫ್ರೆಂಡ್ಸ್? ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಇನ್. ಹ್ಯಾವ್ ಅ ವಂಡರ್ಫುಲ್ ಡೇ. Remember the footstep, 100 footsteps, 100 times. Thank you, thank you, thank you. Feel ಮಾಡಿ, ಹೇಳಿ, ಫೀಲ್ ಮಾಡಿ. ರೈಟ್? ನಾಳೆ ಸಿಗೋಣ ಡೇ 19 ಇಂದ ಡೇ 20ಗೆ.